ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ಜಾತಕದಲ್ಲಿ ಯಾರಿಗೆ ಕೀರ್ತಿ ಯೋಗ ಇದೆ ಮತ್ತು ಅಪಕೀರ್ತಿ ಯೋಗ ಇದೆ ಅನ್ನೋದನ್ನು ತಿಳ್ಕೊಬೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬದುಕಲ್ಲಿ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯನೇ ಆಗಲ್ಲ. ಹಾಗೆ ಕೆಲವೇ ಪ್ರಯತ್ನ ಅಂದರೆ ಸಣ್ಣ ಪ್ರಯತ್ನದಲ್ಲೇ ಅವರು ಸುಲಭವಾಗಿ ಒಂದು ಕೀರ್ತಿಯನ್ನು ಪಡ್ಕೊಂಡು ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ, ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಮಾಡೋ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗ್ತಾ ಇರುತ್ತೆ. ಆ್ಯಂಡ್ ಅವ್ರಿಗೆ ಆ ಕೀರ್ತಿ ಅನ್ನೋದು, ಆ ಯಶಸ್ಸು ಅನ್ನೋದು ಮರೀಚಿಕೆಯಾಗಿ ಕೈಗೆ ಸಿಗದಿರ ಓಡ್ತಾ ಇರುತ್ತೆ. ಹಾಗೆ ಕೆಲವರು ಏನು ಮಾಡ್ತಿರ್ತಾರೆ, ಅವರು ಯಾವುದೇ ತಪ್ಪನ್ನು ಮಾಡಿರಲ್ಲ ಅಥವಾ ಯಾವುದೇ ಒಂದು ಕೆಟ್ಟ ಒಂದು ವಿಚಾರಗಳಿಗೂ ಹೋಗಿರಲ್ಲ. ಹಾಗೆ ನೋಡ್ತಾ ಅವ್ರಿಗೇನಾಗ್ಬಿಡುತ್ತೆ, ಅಪಕೀರ್ತಿ ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಜಾತಕದಲ್ಲಿ ಹೇಗೆ ಕಂಡುಹಿಡ್ಕೊಳ್ಬೋದು? ನಮಗೆ ಕೀರ್ತಿ ಯೋಗ ಇದೆಯಾ ಅಥವಾ ಅಪಕೀರ್ತಿ ಯೋಗ ಇದೆಯಾ? ಸೊ ತಿಳ್ಕೊಂಡು ನಮಗೇನಿದ್ರಿಂದ, ಉದಾಹರಣೆಗೆ ನಮಗೇನಾದರೂ ಅಪಕೀರ್ತಿ ಯೋಗ ಅಂತ ಇತ್ತು ಅಂತ ಅಂದ್ಕೊಂಡ್ರೆ, ಆ ಅಪಕೀರ್ತಿ ಯೋಗವನ್ನು ಹೇಗೆ ನಮ್ಮ ಭವಿಷ್ಯದಲ್ಲಿ ಅದನ್ನು ಕೀರ್ತಿಯಾಗಿ ಮಾಡಿಕೊಳ್ಳುವಂತಹ ಒಂದು ಕೆಲವು ಪರಿಹಾರಗಳು, ಸೂಕ್ತ ಮಾರ್ಗಗಳು ಖಂಡಿತ ಇದೆ. ಹಾಗೆ ಕೀರ್ತಿ ಯೋಗ ಇರುವಂಥವರು ಮತ್ತು ಇನ್ನಷ್ಟು ಹೆಚ್ಚು ಪ್ರಯತ್ನವನ್ನು ಹಾಕಿ ಇನ್ನೂ ಮತ್ತಷ್ಟು ಅವರು ಹೇಗೆ ಫೇಮ್ಗಳನ್ನ ಮಾಡ್ಕೊಳ್ಬೋದು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ. ಹಾಗಾಗಿ ನಿಮಗೂ ಕೂಡ ನಿಮ್ಮ ಜಾತಕದಲ್ಲಿ ಕೀರ್ತಿ ಯೋಗನ ಅಥವಾ ಅಪಕೀರ್ತಿ ಯೋಗನ ಅಂತ ನಿಮಗೆ ಕುತೂಹಲ ಏನಾದರೂ ಇದ್ದರೆ ಮತ್ತು ಅದಕ್ಕೆ ಸೂಕ್ತ ಪರಿಹಾರ ಬೇಕು ಅಂತ ಏನಾದರೂ ಇದ್ದರೆ ಖಂಡಿತ ಈ ಕೆಳಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.